ಸ್ವಾಭಿಮಾನ ಅನ್ಕೊಂಡು ದುಡ್ಡು ಮಿಕ್ಕಾನಿ ಬಲೆ ಬಿಡಿಸ್ಕೊಂಡಲ್ಲಮ್ಮ. ಶ್ರೀಮಂತ ಅಂತ ಲವ್ ಮಾಡಕ್ ನನ್ನೇನ್ ಗೀತಾ ಅನ್ಕೊಂಡ. ಅವಳ ತರ ಬದುಕೋ ಕರ್ಮ ನನಗ್ ಬೇಡ ಕಣೆ. ಆಸೆ ಇರ್ಬೇಕು ಮಗ, ಆದ್ರೆ ಈ ತರ ದುರಾಸೆ ಇರಬಾರ್ದು. ಹೊರಗಡೆ ತನ್ನ ಸ್ವಾಭಿಮಾನಿ ಅಂತ ಡವ್ ಮಾಡೋದು, ಒಳಗಡೆ ಬೇರೆಯವ್ರ ಆಸ್ತಿನ ಲಪ್ಟಾಯಿಸ್ಕೊಳ್ಳೋದು. ಗೀತಾ, ನೀನು ಸಿಕ್ಕಾಕೊಂಬಿಟ್ಟ, ನಾನು ಸಿಕ್ಕಾಕೊಂಬಿಟ್ಟೆ. ನೋಡೋ ಹೇಗ್ ಮಾಡಿದ್ದಾರೆ ಅಂತ. ಈಗ ನನ್ ಸರದಿ. ಕಾಮನ ಬಿಲ್ಲಿಗೆ ಬಣ್ಣ ಹಚ್ಚೋ ಅದೃಷ್ಟ ಯಾರಿಗೆ ಸಿಗುತ್ತೆ ಹೇಳು? ಇವತ್ತು ನನ್ಗೆ ಸಿಕ್ಕಿದೆ. ಪ್ರೀತಿನ ಎಲ್ಲ ನಾಟಕ. ಗೀತಾ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಕಾಲೇಜ್ ತುಂಬಾ ನಮ್ಮ ಮದ್ವೆದ ಸುದ್ದಿ. ಫ್ರೆಂಡ್ಸ್ ಎಲ್ಲ ಏನ್ ಕೇಳ್ತಿದ್ರು ಗೊತ್ತಾ? ಹನಿಮೂನ್ಗೆ ಎಲ್ಲಿ ಹೋಗ್ತಿದ್ದೀರಾ ಅಂತ. ನಾನ್ ನಮ್ ಪ್ಲಾನ್ ಎಲ್ಲ ಹೇಳ್ಬಿಟ್ಟೆ. ನಿನ್ನನ್ ಕೇಳ್ದೆ ಪ್ಲಾನ್ ಎಲ್ಲ ಮಾಡಿದೀನಿ ಅಂತ ಕೋಪ ಮಾಡ್ಕೊಂಬೇಡ ಗೀತಾ. ಗೀತಾ, ನಮ್ಮ ಫ್ರೆಂಡ್ಸ್ಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮಿಬ್ರನ್ನ ಈ ಬಣ್ಣದಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಜೀವನ ಪೂರ್ತಿ ಎಲ್ಲ ಖುಷಿನೂ ಈ ಬಣ್ಣದಾಗೆ ನಿನ್ ಮೇಲೆ ಸುರಿತೀನಿ ಗೀತಾ. ನಿನ್ನ ಬದುಕನ್ನ ಬಣ್ಣ ಮಾಡ್ತೀನಿ. ನಮ್ಮ ಜೀವನ ಕಲರ್ಫುಲ್ ಆಗಿರುತ್ತೆ ಗೀತಾ. ಗೀತಾ, ನಮ್ಮ ಲೈಫ್ ಕಲರ್ಫುಲ್ ಆಗಿರುತ್ತೆ. ಜೀವನ ಪೂರ್ತಿ ನಾನು ದಾಸನಾಗಿರ್ತೀನಿ. ನೀನು ನಮ್ಮ ಮನೆ ಮಹಾರಾಣಿ ಆಗಿರ್ತೀಯ. ಗೀತಾ ಅಂತೂ ಲಕ್ಕಿ ಗರ್ಲ್. ವಿಜಯ್ ಅಂತ ವಿಜಯ್ ಇನ್ಮೇಲೆ ಅವಳು ದಾಸ. ಅವಳು ಮಿನಿಸ್ಟರ್ ಮನೆ ಮಹಾರಾಣಿ. ನಮ್ಮ ಲೈಫ್ ಕಲರ್ಫುಲ್ ಆಗಿರುತ್ತೆ. ಕೆಳಗೆ ಇಳಿಸು ವಿಜಿ, ಕೆಳಗೆ ಇಳಿಸು ವಿಜಿ. ವಿಜಿ ಕೆಳಗಡೆ ಇಳಿಸು ಅಂದೆ. ಗೀತಾ, ಏನಾಯ್ತು? ನನ್ನ ಹತ್ರ ಮಾತಾಡ್ಬೇಡ ನೀನು. ಅಲ್ಲ ಗೀತಾ, ಮಾತಾಡ್ಬೇಡ ಅಂದ್ರೆ ಮಾತಾಡ್ಬೇಡ. ಇದ್ದಕ್ಕಿದ್ದಾಗೆ ಹೀಗೆ. ಗೀತಾ, ಏನಾಯ್ತು ನಿಂಗೆ? ವಿಜಿ, ಈ ಕಡೆ ಸೈಡ್ ಬಾ. ಅವಳು ನಿನ್ನ ಹತ್ರ ಡೌನ್ ಮಾಡ್ತಿದ್ದಾಳೆ. ಇರು. ಏ ಕಳ್ಳಿ, ಚಕ್ ಚಕ್. ಏ ಏ ಏಯ್ ಕಳ್ಳಿ ಕಳ್ಳಿ. ಏನು ಆಗಿಲ್ಲ, ಸುಮ್ಮನೆ ಚೋಕ್ ಕೊಡ್ತಿದ್ಯಾ ಅಲ್ಲ? ಪಾಪ ವಿಜಿ ಎಷ್ಟು ಶಾಕ್ ಆಗಿದೆ ನೋಡು.
ಅಲ್ವಾ? ಏ ಬನ್ನಿ ಬಾನಿಜಿ ಬಾ. ಮನುಷ್ಯ ಅಂದ್ಮೇಲೆ ಆಸೆ ಸಹಜ ಅಲ್ವಾ? ಆಸೆ ಇರ್ಬೇಕು ಮಗ, ಆದ್ರೆ ಈ ತರ ದುರಾಸೆ ಇರಬಾರ್ದು. ಶ್ರೀಮಂತ ಅಂತ ಲವ್ ಮಾಡಕ್ ನನ್ನ ಗೀತಾ ಅನ್ಕೊಂಡ. ಅವಳ ತರ ಬದುಕೋ ಕರ್ಮ ನನಗ್ ಬೇಡ ಕಣೆ. ಹೊರಗಡೆ ತನ್ನ ಸ್ವಾಭಿಮಾನಿ ಅಂತ ಡವ್ ಮಾಡೋದು, ಒಳಗಡೆ ಬೇರೆಯವ್ರ ಆಸ್ತಿನ ಲಪ್ಟಾಯಿಸ್ಕೊಳ್ಳೋದು. ಅಸಹ್ಯ ಆಗುತ್ತೆ ಕಂಡ್ರೆ ಇಂಥವ್ರನ್ನ ಕಂಡ್ರೆ. ಏನೇ ಹೇಳ್ರೆ ಗೀತಾ ಅಂತೂ ಲಕ್ಕಿ ಗರ್ಲ್. ವಿಜಯ್ ಅಂತ ವಿಜಯ್ ಇನ್ಮೇಲೆ ಅವಳು ದಾಸ. ಅವಳು ಮಿನಿಸ್ಟರ್ ಮನೆ ಮಹಾರಾಣಿ. ದೇವ್ರೆ, ವಿಜಯ್ ನನ್ನ ಬದುಕನ್ನು ಬಣ್ಣ ಮಾಡ್ತೀನಿ ಅಂದ. ಆದರೆ ನನ್ನ ಜೀವನಕ್ಕೆ ಅಂದ್ಕೊಂಡಿರೋ ಕಪ್ ಚುಕ್ಕೆ ಯಾವ ಬಣ್ಣಕ್ಕೂ ಜಾಗ ಕೊಡಲಿಲ್ಲ. ಹಿಂದೆ ನಡೆದಿರೋ ಘಟನೆಗಳು ಉಳಿಸಿರೋ ಕಲೆ ನನ್ನ ಜೀವನನ ಬಣ್ಣ ಆಗೋಗಿ ಬಿಡಲ್ಲ. ಬಾನು ಬಾನು, ಸರ್ ಇದಕ್ಕೊಂದು ಸೈನ್ ಬೇಕಿತ್ತು. ರೀ ನರಸಿಂಹನ್, ಒಂದು 5 ನಿಮಿಷ ಫ್ಯಾಮಿಲಿ ಜೊತೆ ಸಂತೋಷವಾಗಿರಕ್ಕೆ ಬಿಡ್ರಿ, ಆಮೇಲೆ ಮಾಡ್ತೀನಿ ಹೋಗ್ರಿ. ಆಗಲಿ ಸರ್. ಸರಿ ಸರ್. ಬಾನು, ಅದು ಮಕ್ಕಳಿಗೆ ಆರತಿ ಮಾಡಬೇಕು ತಾನೆ? ರೆಡಿ ಆಗಿದೆ. ಅದ್ರ ಜೊತೆಗೆ ಸ್ವೀಟ್ ತಾನೆ, ಅದನ್ನು ಅಂಬಿಕಾ ಮಾಡ್ತಾ ಇದ್ದಾಳೆ. ಗುಡ್ ಬಾನು, ನಾನೇನಾದರೂ ನಿನ್ಗೆ ಹೇಳಿದ್ರೆ ನೀನು ಅದನ್ನ ಚಾಚೂ ತಪ್ಪದೆ ಮಾಡಿರ್ತೀಯ ಅಂತ ನನಗೆ ಗೊತ್ತು. ಹೌದು, ನಿನ್ನ ಮೊಬೈಲ್ಗೆ ಏನಾಯ್ತು ಬಾನು? ಆಗಲೇ ಮಾತಾಡ್ತಾ ಇದ್ದಾಗೆ ಕಟ್ಟಾಗೋಯ್ತು. ಮತ್ತೆ ನಾನು ನಿನಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬಂತು. ಯಾಕೆ ಬಾನು, ಚಾರ್ಜ್ ಇರಲಿಲ್ವಾ? ಯಾವುದೇ ಆದರೂ ನಿರಂತರವಾಗಿ ಬಳಸ್ತಾ ಇದ್ರೆ ಖರ್ಚಾಗ್ಬಿಡುತ್ತೆ. 100% 0 ಆಗಿ ಮತ್ತೆ 0ಇಂದಾನೇ ಅದು ಶುರು ಆಗೋ ಹಾಗಾಗತ್ತೆ. ಹೌದು, ಫೋನ್ ಚಾರ್ಜಿಗೆ ಹಾಕಿದ್ದೀನಿ. ಬಾನು, ನೀನು ಫೋನಿನ ಬಗ್ಗೆ ಮಾತಾಡ್ತಾ ಇಲ್ಲ. ನಿನ್ನ ಮಾತಿನ ದಾಟಿಲಿ ಕೋಪ ಇದೆ. ನನಗೆ ಬೇರೆ ಏನೋ ಹೇಳಬೇಕು ಅನ್ನೋ ಉದ್ದೇಶ ಇದೆ. ಯಾಕೆ ಬಾನು, ಏನಾಯ್ತು? ನನ್ನ ಮೇಲೆ ಏನಾದ್ರು ಬೇಜಾರ ನಿನಗೆ? ಬೇಜಾರಲ್ಲ ರೀ, ಹೊಟ್ಟೆ ಉರಿತಿದೆ, ಸಂಕಟ. ಹೊಟ್ಟೆ ಉರಿನ? ತಂಗಿಯವಂಗೆ ಗ್ಯಾಸ್ಟ್ರಿಕ್ ಆಗೋಗ್ಬಿಟ್ಟಿದೆ ಬಾಬಾಜಿ. ಹೊಟ್ಟೆ ಉರಿಯಿಂದ ಒದ್ದಾಡ್ತಾ ಇದ್ದಾಳೆ. ಬಾನು, ನೀನು ಮೊದಲೇ ಯಾಕೆ ನನಗೆ ಹೇಳಲಿಲ್ಲ? ನಡಿ, ಮೊದಲು ಆಸ್ಪತ್ರೆಗೆ ಹೋಗೋಣ, ನಡಿ. ಅಲ್ಲಲ್ಲ, ಅಷ್ಟು ದೊಡ್ಡ ಹೊಟ್ಟೆ ಉರಿ ಏನಾಗಿಲ್ಲ. ಮಾತ್ರೆ ತರಿಸಿ ತಿನ್ಸಿದೀವಿ ಬಾಬಾಜಿ. ಮತ್ತೆ ಯಾಕೆ ಕಡಿಮೆ ಆಗ್ತಾ ಇಲ್ಲ ಅವಳಿಗೆ? ಕೆಲವು ಹೊಟ್ಟೆ ಉರಿಗಳು ಏಕ್ದಮ್ ಕಡಿಮೆ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಬಾನು, ನೀ ನನ್ನ ಮಾತು ಕೇಳೋದೇ ಇಲ್ಲ. ಪ್ರತಿ ದಿವಸ ನನ್ನ ಬಗ್ಗೆ, ವಿಜಯ್ ಬಗ್ಗೆ ತಲೆ ಕೆಡಿಸ್ಕೊಳ್ತೀಯ. ನೋಡು, ಗೀತಾ ವಿಜಯ್ಗೆ ನಾವು ಮರು ಮದುವೆ ಮಾಡ್ತಾ ಇದ್ದೀವಿ. ಎಲ್ಲ ಮದುವೆಲು ಹೆಣ್ಣಿನ ತಂದೆ ತಾಯಿ ಹೆಣ್ಣನ್ನ ದಾರಿ ಎರೆದು ಕೊಡ್ತಾರೆ. ಆದರೆ ನೀನು ಇವಾಗ ಏನು ಮಾಡಬೇಕು ಗೊತ್ತಾ? ನಿನ್ನ ಮಗ ವಿಜಯ್ನ ಗೀತಾಗೆ ದಾರಿ ಎರೆದು ಕೊಡಬೇಕು. ಅವನನ್ನ ಅವಳ ಸುಪರ್ದಿಗೆ ಒಪ್ಪಿಸ್ಬಿಡು. ಸುಭದ್ರವಾಗಿರ್ತಾನೆ ನಿನ್ನ ಮಗ. ನಿನ್ಗೆ ಯಾವ ಯೋಚನೆನೂ ಇರೋದಿಲ್ಲ. ಅದು ಬಾಬಾಜಿ,
ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಅದು ಅಲ್ಲದೆ ಹೆಂಡತಿ ಬಂದ್ಲು ಅಂತಂದ್ಬಿಟ್ಟು ತಾಯಿ ಜವಾಬ್ದಾರಿ ಕಡಿಮೆ ಆಗತ್ತೆ. ಅದು ಭಾನುಗಂತೂ ಮಗನ್ಗೆ ಏನಾದರೂ ಮಾಡೋದು ಅಂತಂದ್ರೆ ಬೇರೆ ಏನೂ ಬೇಡ ಅವಳಿಗೆ. ಮತ್ತು ನೀವು ಹೀಗೆಲ್ಲ ಹೇಳಿ ನನ್ನ ತಂಗಿಗೆ ಇನ್ನಷ್ಟು ಹೆಚ್ಚು ಹೊಟ್ಟೆ ಉರಿಸಬೇಡಿ. ಭಾನು, ನೀನು ಕೋಪದಲ್ಲಿ ಮಾತಾಡಿದ್ ನೋಡಿ ನಾನು ಹೆದರ್ಬಿಟ್ಟೆ. ಅದಕ್ಕೆ ಕಾರಣ ನೋಡಿದ್ರೆ ನೀನು ಹೊಟ್ಟೆ ಉರಿ. ಇಷ್ಟೊಂದು ಹೊಟ್ಟೆ ಉರಿ ಇಟ್ಕೊಂಡು ಮನೆ ತುಂಬ ಲವಲವಿಕೆಯಿಂದ ಓಡಾಡ್ತೀಯಲ್ಲ ಭಾನು. ನೋಡು, ಆದಷ್ಟು ಬೇಗ ನೀನು ಹುಷಾರಾಗ್ತೀಯ, ನಿನ್ಗೇನು ಆಗಲ್ಲ. ಯಾಕೆ ಹಿಂಗೆ ಒಬ್ಳೆ ಮಳೇಲಿ ನಿಂತಿದ್ಯಾ? ನನ್ನಿಂದ ಏನಾದ್ರು ತಪ್ಪಾಯ್ತಾ ಗೀತಾ? ಮಾತಾಡು ಗೀತಾ, ಏನ್ ತಪ್ಪಾಯ್ತು ಅಂತ ನಾನು ಒಬ್ಬನ್ನೇ ಬಿಟ್ಟು ಹೋಗ್ತಿದ್ಯಾ? ಗೀತಾ, ನೀನ್ ಸುಮ್ನೆ ಈ ತರ ನಿಂತ್ಕೊಂಡಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಂಡ್ಲಿ? ನಿನ್ ಜೀವನ ತಪ್ಪು ನಾನು ವಿಜಿ. ನನ್ನನ್ನು ಏನು ಕೇಳ್ಬೇಡ. ಅಲ್ಲ, ಇದ್ದಕ್ಕಿದ್ದಾಗೆ ಗೀತಾಗ ಏನಾಯ್ತು? ಮದುವೆ ಅಂತ ಖುಷಿಯಾಗೇ ಇದ್ಲಲ್ಲ. ಹ್ಞೂ ಕಣ್ರು, ವಿಜಿ ಜೊತೆ ನಗ್ನಗ್ತಾನೆ ಕಾಲೇಜಿಗೆ ಬಂದಲ್ಲ. ಎಲ್ಲಿ ನಾವು ಬಣ್ಣ ಹಾಕ್ಬಿಡ್ತೀವಿ ಅಂತ ಇಬ್ರು ತಪ್ಪಿಸ್ಕೊಂಡು ಓಡ್ತಾ ಇದ್ರು. ಆಗ್ಲೂ ಗೀತಾ ಸಂಭ್ರಮದಲ್ಲೇ ಇದ್ಲು, ಸಡನ್ ಆಗಿ ಈಗ ಆಡ್ಬಿಟ್ಲು. ಗೀತಾಗೇನಾದ್ರೂ ಈ ಮದುವೆ ಇಷ್ಟ ಇಲ್ವಾ? ಅಲ್ಲ, ಅವಳಿಗೆ ಇಷ್ಟ ಇಲ್ಲ ಅಂದಿದ್ರೆ ವಿಜಿ ಕೊಟ್ಟಿದ್ದ ತಾಳಿನ ಶಾಸ್ತ್ರೋಕ್ತವಾಗಿ ಎಲ್ರ ಮುಂದೆ ಕಟ್ಟು ಅಂತ ಯಾಕೆ ಹೇಳ್ತಿದ್ಲು? ಮತ್ತೆ ಯಾಕೆ ಎಲ್ಲ ಸರಿಯಾಗಿದ್ದು ಗೀತಾ ಆ ರೀತಿ ಆಡಿದ್ಲು? ಅವಳಿಗೆ ಯಾರಾದ್ರೂ ಏನಾದ್ರೂ ಅಂದ್ರ? ಖಂಡಿತ ಯಾರೋ ಏನೋ ಅಂದಿದ್ದಾರೆ. ಗೀತಾ ಹಾಗೆ ಕೂಗಾಡಕ್ಕೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಇಲ್ಲಾಂದ್ರೆ ಗೀತಾ ಹಾಗೆ ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ಶರಣ್ಯ, ನಾವೆಲ್ಲ ಒಟ್ಟಿಗೆ ಇದ್ವಿ ತಾನೆ, ಯಾವ ಗ್ಯಾಪಲ್ಲಿ ಬಂದು ಯಾರು ಏನ್ ಮಾತಾಡಕ್ ಸಾಧ್ಯ? ಅಲ್ಲ, ಗೀತಾ ತುಂಬಾ ಗಟ್ಟಿ ತಾನೆ, ಯಾರ್ದೋ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳುವಷ್ಟು ಪೊಳ್ಳು ಮನ್ಸಿನವಳು ಅಲ್ಲ ಅಲ್ವಾ? ಅವ್ಳು ಗಟ್ಟಿ ಮನ್ಸೆ ಪೊಳ್ಳಾಗಿದೆ ಅಂದ್ರೆ ಆಡ್ದವ್ರ ಮಾತು ಹರಿತವಾಗಿತ್ತು ಅಂತ ಅರ್ಥ. ಅದು ಅಷ್ಟು ಚುಚ್ಚಿತ್ತು ಅಂತ ಅರ್ಥ.